ಸಮಸ್ತ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದ ರಟ್ಟಿಹಳ್ಳಿ ತಾಲೂಕಿನ ಜನತೆಗೆ ಮಹೇಶ್ ಗುಬ್ಬಿ ಮಾಡುವ ನಮಸ್ಕಾರಗಳು. ನಾನು ರಟ್ಟಿಹಳ್ಳಿ ತಾಲೂಕಿನ ಸಿರಗಂಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿರಗಂಬಿ ಗ್ರಾಮದವನು. ನಾನು 1985ರಿಂದನೂ ರಾಜಕಾರಣದಲ್ಲಿ ಇದ್ದೇನೆ. ನಾನು ಮೂಲತಃವಾಗಿ ರಾಮಕೃಷ್ಣ ಹೆಗಡೆಯವರ ಒಬ್ಬ ಅನುಯಾಯಿಯಾಗಿದ್ದು 94ರವರೆಗೂ ನಾನು ಬನ್ನಿಕೋಡರ ಜೊತೆಯಲ್ಲಿ ರಾಜಕಾರಣದಲ್ಲಿ ಕೆಲಸ ಮಾಡಿದವನು. ತದನಂತರ 95ರಲ್ಲಿ ಸನ್ಮಾನ್ಯ ಯು ಬಿ ಬಣಕಾರ್ ಅವರು ಶಾಸಕರಾದ ನಂತರ ನಾನು BJPಯನ್ನು ಸೇರಿಕೊಂಡೆ. ನಂತರ ನಾನು ರಾಜಕಾರಣದಲ್ಲಿ ಅವ್ರ ಜೊತೆಯಾಗಿ ಕೆಲಸ ಮಾಡ್ತಾ 2000ನೇ ಇಸ್ವಿಯಲ್ಲಿ ನಾನು BJPಯ ತಾಲೂಕಾಧ್ಯಕ್ಷನಾಗಿ ಕೆಲಸ ಮಾಡಿದೆ. ಮತ್ತು ತದನಂತರ 2013ರಲ್ಲಿ KJP ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಮತ್ತು ಸಮಾಜವಾದಿ ಪಕ್ಷದ ಅಧ್ಯಕ್ಷನಾಗಿಯೂ ಕೆಲಸ ಮಾಡಿದ್ದೀನಿ. ಮತ್ತು ನಮ್ಮ ಕುಟುಂಬ ಶೋಭಾ ಗುಬ್ಬಿ ಅವರು ಕೂಡ ತಾಲೂಕ್ ಪಂಚಾಯಿತಿಯ ಸದಸ್ಯರಾಗಿ 2007ರಿಂದ ಕೆಲಸ ಮಾಡಿದ್ದಾರೆ 5 ವರ್ಷಗಳ ಕಾಲ. ನಮ್ಮ ಸೊಸೆ ನಿರ್ಮಲಾ ಗುಬ್ಬಿಯವರು ಕೂಡ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಾನು ಕೂಡ 2015ರಲ್ಲಿ ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ ಮತ್ತು ಅಧ್ಯಕ್ಷನಾಗಿ ಕೂಡ 2 ವರ್ಷಗಳ ಕಾಲ ತಾಲೂಕ್ ಪಂಚಾಯಿತಿಯನ್ನು ಕೆಲಸ ಮಾಡಿದ್ದೀನಿ. ಸನ್ಮಾನ್ಯ ಶಾಸಕರು ಅಂದಿನ ಸಂದರ್ಭದಲ್ಲಿ ಅವತ್ತು ಕೂಡ ಶಾಸಕರಿದ್ದರು ಯು ಬಿ ಬಣಕಾರ್ ಅವ್ರ ಜೊತೆಯಲ್ಲಿ ನಾನು 2015ರಲ್ಲಿ ತಾಲೂಕ್ ಪಂಚಾಯಿತಿ ಸದಸ್ಯನಾದಾಳಿಂದ ಹಿಡಿದು ಪ್ರತಿ ದಿವಸ ಅವ್ರ ಜೊತೆಯಲ್ಲಿ ಅವರ ಒಂದು ರಾಜಕೀಯ ಕೆಲಸಗಳಲ್ಲಿ ಸಾಮಾಜಿಕ ಶೈಕ್ಷಣಿಕ ಕಾರ್ಯಗಳಲ್ಲಿ ಕೂಡ ನಾನು ಅವ್ರ ಜೊತೆಯಾಗಿ ಕೆಲಸ ಮಾಡಿದ್ದೇನೆ. ತದನಂತರ 2019ರಲ್ಲಿ ನಾವು BC ಪಾಟೀಲ್ರವರಿಗೆ ಬೆಂಬಲ ಕೊಟ್ಟಂಥ ಸಂದರ್ಭದಲ್ಲಿ ನನ್ನನ್ನು ಯು ಬಿ ಬಣಕಾರ್ ಅವರು ಹೆಸ್ಕಾಮ್ನ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿಸಿದರು. 3 ವರ್ಷಗಳ ಕಾಲ ಹೆಸ್ಕಾಮ್ನ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಆದ ನಂತರ ನಾನು 2024ರಲ್ಲಿ TAPCMSನ ಡೈರೆಕ್ಟ್ರಾಗಿ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಇವತ್ತಿನ ಸಂದರ್ಭದಲ್ಲಿ ನಾವು ಒಬ್ಬ ಶಾಸಕರ ಜೊತೆ ಇದ್ದುಕೊಂಡು ನಾವು ಕೇಳದೇ ಇದ್ದರೂ ಕೂಡ ನಮ್ಮ ಪ್ರತಿಭೆಯನ್ನು ಗುರುತಿಸಿ ರಾಜಕಾರಣದಲ್ಲಿ ಎಲ್ಲ ಅನೇಕ ಹುದ್ದೆಗಳನ್ನು ನಮಗೆ ನೀಡುತ್ತಾ ಬಂದಿದ್ದು, ನಾವು ಕೂಡ ಅವ್ರ ಜೊತೆಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇಂಥ ಶಾಸಕರು ವಿರಳ. ತಾಲೂಕಿನ ಏನೇ ಜ್ವಲಂತ ಸಮಸ್ಯೆ ಇರಲಿ, ಒಬ್ಬ ಜನಸಾಮಾನ್ಯನ ಸಮಸ್ಯೆ ಇರಲಿ, ನಿರಂತರವಾಗಿ ಮಾತನಾಡಿ ಅಧಿಕಾರಿಗಳ ಜೊತೆ ಒಂದು ನಿರಂತರ ಸಂಪರ್ಕದಿಂದ ಕೆಲಸವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ರಾಜ್ಯದ 224 ಶಾಸಕರಲ್ಲಿ ಕೂಡ ಇಂಥ ಶಾಸಕರು ಒಬ್ಬರೊಬ್ಬರು ಸಿಗ್ತಕ್ಕಂಥದ್ದು ಕೂಡ ವಿರಳ. ಇವತ್ತಿನ ಸಂದರ್ಭದಲ್ಲಿ ಈ ನಮ್ಮ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರೂ ಕೂಡ ಅನುದಾನದ ಕೊರತೆ ಇದೆ ಅಂತ ಹೇಳಿ ವಿರೋಧ ಪಕ್ಷದವರು ಬಾಯಿ ಬಿಡ್ಕೊಂಡ್ರು. ಇವತ್ತಿನ ನಮ್ಮ ಹಿರೇಕೆರೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಮಾಡಿದ್ದಾರೆ. ಅವರ ಒಂದು ಕಾರ್ಯತತ್ಪರತೆ ಇವತ್ತು ಸಿದ್ದರಾಮಯ್ಯನವ್ರನ್ನಾಗಲಿ, DK ಶಿವಕುಮಾರ್ನವ್ರನ್ನಾಗಲಿ, ಸಚಿವ ಸಂಪುಟದ ಇತರೆ ಸದಸ್ಯರನ್ನಾಗಲಿ ಕೂಡ ಭೇಟಿಯಾಗಿ ನಮ್ಮ ತಾಲೂಕಿಗೆ ಏನು ಅನುದಾನಗಳು ಬೇಕು, ಯಾವುದು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಮನಗಂಡು ಪ್ರತಿ ವಾರ ಅವರು ಮೀಟಿಂಗಿಗೆ ಹೋಗ್ತಾರೆ. ಆ ಮೀಟಿಂಗಿಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು 2-3 ದಿವಸಗಳ ಕಾಲ ಬೆಂಗಳೂರಲ್ಲೇ ಇದ್ದು ಎಲ್ಲರನ್ನೂ ಭೇಟಿಯಾಗಿ ನಮ್ಮ ಕ್ಷೇತ್ರಕ್ಕೆ ಏನು ಕೆಲಸಗಳಾಗಬೇಕು ಅವನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇತ್ತೀಚೆಗೆ ಉದಾಹರಣೆಗೆ ಅಂದರೆ ಸುಮಾರು 24 ಕೋಟಿಗಳ ವೆಚ್ಚದಲ್ಲಿ ಒಂದು SHDP ರಸ್ತೆ ಅಭಿವೃದ್ಧಿ ಕಾರ್ಯವನ್ನು ಕೂಡ ಮಾಡಿದ್ದಾರೆ. 39 ಕೋಟಿಗಳ ಒಂದು ಅನುದಾನದಲ್ಲಿ ತುಂಗಾ ಮೇಲ್ದಂಡೆಯ ಕಾಲುವೆಯ ಒಂದು ದುರಸ್ತಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತು ಇವತ್ತು ಹಳ್ಳಿಗೆ ರಸ್ತೆ ಎಲ್ಲಿ ಸಂಪರ್ಕ ಅವ್ಯವಸ್ಥೆ ಆಗಿದೆ ಅಲ್ಲಿ ಕೂಡ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಮತ್ತು EOಗಳಿಗೆ ಹಂತವಾಗಿ ಒಂದು ಮೀಟಿಂಗನ್ನು ತೆಗೆದುಕೊಂಡು ಉದ್ಯೋಗ ಖಾತ್ರಿ ಕೆಲಸಗಳು ಕೂಡ ಈ ತಾಲೂಕಿನಲ್ಲಿ ರಾಜ್ಯದಲ್ಲೇ ನಂಬರ್ 1 ಆಗಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದಾರೆ. ಮತ್ತು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿರಲಿ, ಅವರು ಯಾವ ಗ್ರಾಮಕ್ಕೂ ಮುಂಚಿತವಾಗಿ ಇವತ್ತೇ ನಾವು ಕರೆದ್ರೂ ಕೂಡ ಇವತ್ತೇ ಪೂಜೆ ಬರ್ತಕ್ಕಂಥ ಶಾಸಕರು. ಅಡ್ವಾನ್ಸ್ ಆಗಿ ತಿಂಗಳ ಗಂಟಲೆ ಹೇಳಬೇಕು,
ಅಥವಾ ಇಲ್ಲಪ್ಪ ನಾನು ಡೇಟ್ ಕೊಡಬೇಕು ಅಂತ ಏನಿಲ್ಲ. ಸರ್ ನಮ್ದು ಒಂದು ಕೆಲಸ ಇದೆ, ನೀವು ಪೂಜೆಗೆ ಬನ್ನಿ ಅಂದರೆ ತಕ್ಷಣವಾಗಿ ಎಷ್ಟು ಗಂಟೆಗೆ ಬರ್ತೀರಿ, 1 ತಾಸ 2 ತಾಸ ಹಿಂಗೆ ಕೇಳ್ಕೊಂಡು ಆ ಪೂಜೆಗೆ ಬರ್ತಕ್ಕಂಥ ವ್ಯಕ್ತಿತ್ವ ಅವರು. ಆಮೇಲೆ ಯಾವುದೇ ಒಬ್ಬ ಜನಸಾಮಾನ್ಯನೂ ಹೋಗಿ ಅವರನ್ನು ಭೇಟಿಯಾಗ್ಬೋದು. ಬೇರೆ ಶಾಸಕರನ್ನ ನಾವು ಈ ತಾಲೂಕಿನಲ್ಲಿ ನೋಡಿದ್ದೀವಿ. ಈ ಹಿಂದೆ ಇರ್ತಕ್ಕಂಥವರು ಹೆಸರು ಹೇಳೋದು ಬೇಡ, ಬಟ್ ಅವರು ಯಾವ ರೀತಿ ಕಾರ್ಯವೈಖರಿ ಇತ್ತು, ನಮ್ಮ ಶಾಸಕರದ್ದು ಯಾವ ಕಾರ್ಯವೈಖರಿ ಇದೆ, ಈ ರೀತಿ ಕಾರ್ಯವೈಖರಿ ಇರ್ತಕ್ಕಂಥ ಒಬ್ಬ ಜನಪರ ಶಾಸಕರು ಹಿರೇಕೆರೂರು ತಾಲೂಕಿಗೆ ಅವಶ್ಯಕತೆ ಇದೆ. ಇಂಥ ಶಾಸಕರನ್ನ ನಾವು ಉಳಿಸ್ಕೊಂಡು ಮುಂದೆ ಕೂಡ ಅವ್ರನ್ನ ನಾವು ವಿಧಾನಸಭೆಗೆ ಕಳಿಸ್ತಕ್ಕಂಥ ಪ್ರಯತ್ನವನ್ನು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಾ ಇವೆ. ನಾವು ಅವರನ್ನು ಬೆಂಬಲಿಸಿ ಮೊನ್ನೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವ್ರನ್ನ ಕೈ ಬಲಪಡಿಸಬೇಕು. ನಮ್ಮ ಶಾಸಕರನ್ನು ಕೂಡ ಕೈ ಬಲಪಡಿಸಿದರೆ ನಮ್ಮ ತಾಲೂಕಿಗೆ, ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂ ಕೂಡ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ ಧಾರ್ಮಿಕವಾಗಿಯೂ ಸಹಿತ ಇವತ್ತು ನಮ್ಮ ಶಾಸಕರು ಅನೇಕ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಯಾವುದೇ ಮಠಮಾನ್ಯಗಳಿರಲಿ, ಗುರು ಹಿರಿಯರಿಗಿರಲಿ ಭಾಳಷ್ಟು ಗೌರವದಿಂದ ಭಕ್ತಿಯಿಂದ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಮೂಲತಃ ವಕೀಲರಾಗಿ, ಅವ್ರ ತಂದೆಯೂ ಕೂಡ ವಕೀಲರಾಗಿ ಸೇವೆ ಸಲ್ಲಿಸಿದ್ದಾರೆ. ತಂದೆಯವರು BG ಬಣಕಾರ್ ಅವರು ವಿಧಾನಸಭಾ ಅಧ್ಯಕ್ಷರಾಗಿ, ಹಲವಾರು ಬಾರಿ ಶಾಸಕರಾಗಿ ಇವತ್ತು ಕೆಲಸವನ್ನು ಮಾಡಿದ್ದಾರೆ. ಅಂಥವರ ಒಂದು ನಾಯಕತ್ವದಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದೇ ನಮಗೆ ಹೆಮ್ಮೆ. ಭಾಳಷ್ಟು ರಾಜಕಾರಣದಲ್ಲಿ ನಮಗೇನು ಅವ್ರ ಜೊತೆ ಇರತಕ್ಕಂಥದ್ದು ಹೊಸದೇನಲ್ಲ. ಯಾವುದೇ ಸಂದರ್ಭದಲ್ಲಿ ಕೂಡ ಏನೇ ಕಾರ್ಯಕ್ರಮಗಳು ಇದ್ದರೂ ಕೂಡ ನಮಗೆ ಒಂದು ತಿಳಿಪಡಿಸ್ತಾರೆ, ಸಾಮಾನ್ಯ ಜನರಿಗೂ ಕೂಡ ತಿಳಿಸ್ತಾರೆ. ಇವತ್ತು ವಾಟ್ಸಪ್, ಫೇಸ್ಬುಕ್ ಮುಖಾಂತರ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಎಳೆಯಾಗಿ ಬಿಡಿಸಿ ಇವತ್ತು ಜನತೆ ಮುಂದಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇಂಥ ಶಾಸಕರು ನಮ್ಮ ತಾಲೂಕಿಗೆ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ಈ ಸಂದರ್ಭದಲ್ಲಿ ನಾಳೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳನ್ನು ನಾವು ಯಾವುದೇ ಕಾರ್ಯಕರ್ತರಿಗೆ ಕೊಟ್ಟರೂ ಕೂಡ ನಾವು ಎಲ್ಲ ಯಾವುದೇ ಒಂದು ಧನದಿಂದ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈ ಸಂದರ್ಭದಲ್ಲಿ ಈ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ, ನನ್ನ ಒಂದೆರಡು ಕಿರು ಪರಿಚಯ ಮತ್ತು ಈ ತಾಲೂಕಿನ ಅಭಿವೃದ್ಧಿ ಸಲುವಾಗಿ ಶಾಸಕರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಈ ಮೂಲಕ ಈ ತಾಲೂಕಿನ ಜನತೆಗೆ ತಿಳಿಯಪಡಿಸ್ತೇನೆ. ಮತ್ತು ಹಿರೇಕೆರೂರು ತಾಲೂಕಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು 10 ಕೋಟಿಗಳ ರೂಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹಿರೇಕೆರೂರು ತಾಲೂಕಿನ ದೇವಸ್ಥಾನಗಳಿಗೆ ಸುಮಾರು 7 ಕೋಟಿಗಳ ಅನುದಾನವನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಈ ಅನುದಾನ ಮೊತ್ತವನ್ನು ಹಿಂದಿನ ಯಾವುದೇ ಶಾಸಕರು ಕೂಡ ಈ ವಿಧಾನಸಭಾ ಕ್ಷೇತ್ರಕ್ಕೆ ದೇವಸ್ಥಾನಗಳ ಮತ್ತು ಕಲ್ಯಾಣ ಮಂಟಪಗಳ ಅಭಿವೃದ್ಧಿಗೆ ಯಾರೂ ಕೊಟ್ಟಿರಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಯಬಯಸುತ್ತೇನೆ.